My dear friends, my dear masters and my dear gods, ಪಿರಮಿಡ್ನು ನಿರ್ಮಾಣ ಮಾಡಿದ್ರೆ ಅವ್ರಿಗೆ ಖುಷಿ ಇಲ್ಲ. ಇದು ತುಂಬೋಗಬೇಕು. ಪಿರಮಿಡ್ ಶಕ್ತಿನ ಉಪಯೋಗಿಸ್ಕೊಳ್ಳೋಕ್ಕೆ ಪಿರಮಿಡ್ ನಿರ್ಮಾಣ ಮಾಡ್ತೀವಿ. ಇದು ಓಪನಿಂಗ್ ಸೆರೆಮನಿ ಮಾಡಿದ್ವಿ, ಯಾರೂ ಬರಲಿಲ್ಲ ಅಂದರೆ ಅವ್ರಿಗೇನು ಸಂತೋಷವಿರಲ್ಲ. ಇದು ತುಂಬೋಗಬೇಕು. ಅಂದರೆ ಪಿರಮಿಡ್ ಶಕ್ತಿ ಬಗ್ಗೆ ನಮಗೆ ಜ್ಞಾನ ಬೇಕು. ಎಷ್ಟು ಪವರ್ ಕೊಡುತ್ತೆ ಅಂದರೆ ಪಿರಮಿಡು ಅದ್ಭುತವಾದ ಪವರ್. ಒಂದು ಸರ್ತಿ ವೈಟ್ ಫೀಲ್ಡ್ನಿಂದ ಮಾಧವಿ ಅಂತ ಒಬ್ಬರು ಮೇಡಮ್ ನನಗೆ ಫೋನ್ ಮಾಡಿದರು. ಸರ್, ನನಗೆ ಪತ್ರಿ ಸರ್ ಧ್ಯಾನ ಮಾಡ್ತಾಯಿದ್ರೆ ಒಂದು ಗ್ರೀನ್ ಸ್ಯಾರಿ ಕೊಟ್ಟಿದ್ದಾರೆ ಸರ್, ಬ್ಲ್ಯಾಕ್ ಬಾರ್ಡ್ರ್ ಇರೋ ಗ್ರೀನ್ ಸ್ಯಾರಿ ಕೊಟ್ಟಿದ್ದಾರೆ. ನನಗೆ ಭಾಳ ಖುಷಿ ಆಗ್ತಾಯಿದೆ. ಅವರು ಸ್ಯಾರಿ ಕೊಡಲ್ಲ ಮೇಡಮ್, ಏನೋ ಸಂದೇಶವಿದೆ. ಪತ್ರಿ ಸಾರ್ನ ಆಹ್ವಾನಿಸಿ ಏನು ಸಂದೇಶ ಕೇಳು ಅಂದರೆ, ಆ ಬ್ಲ್ಯಾಕ್ ಬಾರ್ಡ್ರ್ ಎಷ್ಟಿದೋ ಅಷ್ಟು ನೆಗೆಟಿವ್ ಇದೆ ನಿನ್ನೊಳಗೆ ಅಂದರು. ಮತ್ತು ಏನು ಮಾಡಬೇಕು ಸರ್ ಅಂದರೆ, ದಿನಾಲಿ 8 ತಾಸು ಧ್ಯಾನ 21 ದಿನ ಮಾಡು ಅಂತ ಹೇಳಿದರು. ನಮ್ಗೆ ಯಾರನ್ನು ಮಾಸ್ಟರ್ ಕಾಣಿಸಿದ್ರೆ ಬಿಡಬಾರ್ದು. ಅವರು ಎಲ್ಲಿ ಕರ್ಕೊಂಡೋಗಂದರೆ ಅಲ್ಲಿ ಕರ್ಕೊಂಡೋಗ್ತಾರೆ. ಏನು ತೋರಿಸಂದೆ ತೋರಿಸ್ತಾರೆ. ಯಾವ ಪ್ರಶ್ನೆ ಹಾಕಿದ್ರೆ ಉತ್ತರ ಕೊಡ್ತಾರೆ. ಆ ಮೇಡಮ್ ಶಂಬಾಲ ಕರ್ಕೊಂಡೋದು ಅಂತ ಹೇಳಿದರು. ಶಂಬಾಲ ಕರ್ಕೊಂಡು ಹೋದರು ಪತ್ರಿ ಸಾರು. ಯಾರಿರ್ತಾರೆ ಶಂಬಾಲದಲ್ಲಿ? ಋಷಿಗಳು, ಯೋಗಿಗಳು, ದೇವತೆಗಳೆಲ್ಲರಿರೋ ಲೋಕ ಅದು. ಮೇಡಮ್ ಕೇಳ್ರಿ ಪತ್ರಿ ಸಾರ್ನ, ಈ ಶಂಬಾಲ ಮ್ಯಾಲಲೋಕದಲ್ಲಿ ಅದು ಭೂಲೋಕದಲ್ಲಿ? ಭೂಲೋಕ ವೈಕುಂಠದಲ್ಲಿದೆ ಅಂತ ಹೇಳಿದರು. ಅದೆಲ್ಲಿದೆ ಕೇಳ್ರಿ ಮೇಡಮ್ ಅಂದರು. ಪಿರಮಿಡ್ಡೇ ಭೂಲೋಕ ವೈಕುಂಠ ಅಂತ ಹೇಳಿದ್ರು. ಅರ್ಥ ಆಯ್ತಾ? 41 ದಿನ ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಒಂದೇ, 1 ತಾಸು ಪಿರಮಿಡ್ ಒಳಗೆ ಕೂತ್ಕೊಂಡು ಮಾಡೋ ಧ್ಯಾನ ಒಂದೇ. ಹಾಸ್ಪಿಟಲ್ ದೂರ ಇದ್ರೆ ಹೋಗ್ತೀವಿ, ಥಿಯೇಟರ್ ದೂರ ಇದ್ರೆ ಹೋಗ್ತೀವಿ, ಕಲ್ಯಾಣ ಮಂಟಪ ದೂರ ಇದ್ರೆ ಹೋಗ್ತೀವಿ, ಪಿರಮಿಡ್ ದೂರ ಇದ್ರೆ ಬರಲ್ಲ. ಹಾಸ್ಪಿಟಲ್ಗೆ ದುಡ್ಡು ಬೇಕು, ಕಲ್ಯಾಣ ಮಂಟಪಕ್ಕೆ ದುಡ್ಡು ಬೇಕು, ಏನ್ರಿ? ಫಿಲಿಮ್ಗೆ ದುಡ್ಡು ಬೇಕು, ಧ್ಯಾನಕ್ಕೆ ಸಮಯ ಬೇಕು. ಏನು ಬೇಕು? ಸಮಯ ಬೇಕು. ಎಂಥ ಅದ್ಭುತ! ಈ ಪವರ್ನ ಎಷ್ಟು ಎಕ್ಸ್ಪೀರಿಯನ್ಸಸ್ ಅಂದರೆ, ನಾನು ಒಂದು ಸರ್ತಿ ಕೊಂಡನಾಯಕನಲ್ಲಿ ಅಂತ ಹೊಸಪೇಟೆ ಹತ್ರ ಒಂದು ಸೆಂಟ್ರಿಗೆ ಹೋದೆ. 12x12 ಪಿರಮಿಡ್ ನಿರ್ಮಾಣ ಮಾಡಿದ್ದಾರೆ ಅವರು ಹೇಳಿದರು, ಸರ್ ಈ ಪಿರಮಿಡ್ ನಿರ್ಮಾಣ ಮಾಡೋಕ್ಕೆ ಮುಂಚೆ ಮನೆಯಲ್ಲಿ ಫೈಬರ್ ಚೇರ್ಸು, ಇಂಥ ಹ್ಯಾಂಡಲ್ ಇರೋ ಚೇರ್ಸ್ ಇದ್ದವು. 1 ಚೇರೇನೋ ಹ್ಯಾಂಡಲ್ ಕಟ್ಟಾಗಿದೆ, ಇನ್ನು 2 ಚೇರ್ ಕೂತ್ಕೊಂಡೆ ಬಿದ್ದೋಗ್ತೀವಿ, ಬೆಂಡಾಗಿಬಿಡ್ತಾವೆ. ನಾವು ಶಿಫ್ಟ್ ಮಾಡಬೇಕು ಈ ಪಿರಮಿಡ್ ಮನೆಗೆ, ಅದು ಗುಜರಿ ಆಗಬೇಕಂತ ಅಂದ್ಕೊಂಡಿದ್ದೀವಿ. ಎಲ್ಲ ಚೇರ್ಸ್ ಜೊತೆಗೆ ಆ 3 ಚೇರು ಆ ಪಿರಮಿಡ್ ಬಾಗಿಲಿಗೆ ಮಾಸ್ಟರ್ ರೂಮ್ ಇತ್ತು, ಬೆಡ್ರೂಮ್, ಅಲ್ಲಿಟ್ಟಿದ್ವಿ. ಒಂದು ಪ್ರೋಗ್ರಾಮ್ ಆಯಿತು, ಚೇರ್ಸ್ ಎಲ್ಲ ಹೊರಗೆ ತೊಗೊಂಡು ಬಂದ್ವಿ. ಆ ಹ್ಯಾಂಡಲ್ ಬ್ರೇಕ್ ಆಗಿದ್ದ ಚೇರು ಜಾಯಿನ್ ಆಗಿದೆ. ತೋರಿಸಿದ್ವಿ, ನಾನು ನೋಡಿದೆ. ಆ 2 ಚೇರು ಕಾಲು ಬೆಂಡಾಗ್ತಾ ಇಲ್ಲ, ಬಿದ್ದೋಗ್ತಾ ಇಲ್ಲ. ಅಂದರೆ ಒಂದು ಚೇರಿಗೆ ಇಷ್ಟು ಶಕ್ತಿ ಕೊಟ್ಟರೆ ಈ ಮನುಷ್ಯನಿಗೆ ಎಷ್ಟು ಶಕ್ತಿ ಕೊಡುತ್ತೆ ಪಿರಮಿಡ್. ಎಂಥ ಅದ್ಭುತವಲ್ಲ? ಅವ್ರ ಮನೆಯಲ್ಲಿ ಟಿ ವಿ ಕೆಲಸ ಮಾಡ್ತಾಯಿಲ್ಲ. ಅವ್ರು ಏನು ಹೇಳ್ತಾರೆ, ಇದು ರಿಪೇರ್ ಆಗಲ್ಲ, ಬಿಸಾಕ್ತಾರೆ. ಆದ್ಮೇಲೆ 2 ಕ್ರಿಸ್ಟಲ್ ಪಿರಮಿಡ್ ಇಟ್ಟಿದ್ರೆ ಅದು ಕೆಲಸ ಮಾಡ್ತಾಯಿದೆ. ಅಷ್ಟು ಅದ್ಭುತ ಇದು. ನಮಗೇನು ಚಾಲೆಂಜಸ್ ಇರ್ತಾವ, ಅನಾರೋಗ್ಯ ಇರುತ್ತೆ, ಮನಸ್ಸು ಶಾಂತಿ ಇರಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಮಾನಸಿಕವಾಗಿ ಒತ್ತಡ ಇರುತ್ತೆ, ಬೇರೆಯವ್ರಿಂದ ತೊಂದರೆ ಇರುತ್ತೆ. ಹೌದಲ್ವಾ? ಅವಾಗ ಏನು ಮಾಡಬೇಕು? ಹೆಚ್ಚಿಗೆ ಧ್ಯಾನ ಮಾಡಬೇಕು. ಎಷ್ಟು ಚಾಲೆಂಜಸ್ ಇದ್ದರೆ
ಅಷ್ಟು ಹೆಚ್ಚಿಗೆ ಧ್ಯಾನ ಮಾಡು. ಆವಾಗ ಧ್ಯಾನ ಕುದುರಲ್ಲ. ಹೌದಾ? ಏನು ಮಾಡಬೇಕು? ಮನೆಯಲ್ಲಿ ಕೂತ್ಕೊಂಡು ಮಾಡಿದರೆ ಕುರಲ್ಲ. ಪಿರಮಿಡ್ ಒಳಗೆ ಬಂದು ಧ್ಯಾನ ಮಾಡಬೇಕು. ದೂರ ಇರ್ಬೋದು, ದೂರ ಇದ್ದರೆ ಹಾಸ್ಪಿಟಲ್ಗೆ ಹೋಗಲ್ವಾ ನಾವು? ಹೋಗಲ್ವಾ? ಒಂದೂವರೆ ತಾಸು ಧ್ಯಾನ ಆಯಿತು, ಹೇಗೆ ಅನ್ನಿಸ್ತು ನಿಮಗೆ? ಕಷ್ಟ ಅನ್ನಿಸ್ತಾ? ಮನೆಯಲ್ಲಿ ಇರುತ್ತೆ ವೈಬ್ರೇಷನ್. ಯಾರಿರ್ತಾರೆ ಇಲ್ಲಿ? ಮೇಲೆ ಲೋಕದ ಮಾಸ್ಟರ್ಸ್ ಎಲ್ಲರೂ ಇರ್ತಾರೆ. ಈ ಕಣ್ಣು ಕಾಣಿಸಲ್ಲ ಅವರು. ಟ್ರೀಟ್ಮೆಂಟ್ಗಳು ನಡೀತಾವೆ, ಸರ್ಜರಿ ನಡೆಯುತ್ತೆ, ಟ್ರೀಟ್ಮೆಂಟ್ ನಡೆಯುತ್ತೆ. ಮಾಸ್ಟರ್ಸು ಎಲ್ಲಿರ್ತಾರ? ನಮ್ಮ ಗುರುಗಳ ಹೆಸರೇನು? ಯಾಪತ್ರಿ? ಶುಭಾಸ್ಪತ್ರೆ ಅಂದರೆ ಗೊತ್ತಾ? ಶುಭ ಆಸುಪತ್ರಿ. ಏನು? ಶುಭ ಆಸುಪತ್ರಿ. ಈ ಶುಭ ಆಸುಪತ್ರೆ ಅಂದರೆ ಪಿರಮಿಡ್ಡೇ. ಡಾಕ್ಟರ್ ಯಾರು? ಧ್ಯಾನ. ಪಿರಮಿಡ್ ಆಸುಪತ್ರೆ, ಡಾಕ್ಟರ್ ಧ್ಯಾನ. ಈ ಆಸ್ಪತ್ರೆಯಲ್ಲಿ ಧ್ಯಾನ ಮಾಡಿದರೆ ದೇಹಕ್ಕೆ ಆರೋಗ್ಯ ಫ್ರೀ, ಮನಸ್ಸಿಗೆ ನೆಮ್ಮದಿ ಫ್ರೀ, ಬುದ್ಧಿಗೆ ಜ್ಞಾನ ಫ್ರೀ, ಆತ್ಮಗೆ ಶಕ್ತಿ ಫ್ರೀ, ಆನಂದ ಫ್ರೀ. ಒಂದು ಉಚಿತವಾಗಿ ಮಾಡಿದರೆ 5 ಫ್ರೀ ರೀ. ಒಳ್ಳೆ ಬಿಸ್ನೆಸ್ ಅಲ್ಲ? ಅದಕ್ಕೆ ನಾನು ದುಡಿಯೋ ಬಿಸ್ನೆಸ್ ಬಿಟ್ಟೆ ಈ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಫುಲ್ ಬಿಸ್ನೆಸ್ ನನಗೆ. ಎಷ್ಟು ಬೇಕಂದ್ರೆ ಅಷ್ಟು. ಯಾರನ್ನ ಫ್ರೀ ಕೊಡ್ತಾರೆ? 1ಕ್ಕೆ 5. ಅದು ಫ್ರೀ ಧ್ಯಾನ ಮಾಡಿದರೆ 5 ಫ್ರೀ. ನಮ್ಮ ಗುರುಗಳು ಎಂಥ ಬಿಸ್ನೆಸ್ ಕೊಟ್ಟಿದ್ದಾರಲ್ಲ. ಯಾವ ಮನಿ ಸರ್ಕ್ಯುಲೇಷನ್ ಎಲ್ಲನ ನಿಂತು ಹೋಗುತ್ತೆ. ಇದು ನಿಂತು ಹೋಗಲ್ಲ, ಇದು ಸರ್ಕ್ಯುಲೇಟ್ ಆಗ್ತಾನೇ ಇರುತ್ತೆ. ಇಡೀ ಜಗತ್ತಿಗೆ ಸರ್ಕ್ಯುಲೇಷನ್ ಆಗುತ್ತೆ. ಇದು ಏನು ದುಡಿಬೇಕು? ಸ್ನೇಹ ದುಡಿಬೇಕು. ಸಾರ್ ಹೇಳಿದ್ರು ಒಂದು ಸ್ಪೀಚಲ್ಲಿ, ಎನ್ಲೈಟನ್ಮೆಂಟ್ ಅಂದರೆ ನೀನು ಎಷ್ಟು ಸ್ನೇಹಿತನ ದುಡಿತೀಯೋ ಅಷ್ಟು ಎನ್ಲೈಟೆಂಡ್ ಅಂತ. ಮೈತ್ರೇಯ ಬುದ್ಧ ಯಾರು? ಧ್ಯಾನ ಮಾಡಿ, ಬುದ್ಧಿದಿಂದ ಜೀವನ ಮಾಡಿ, ಧ್ಯಾನ ಪ್ರಚಾರ ಮಾಡಿ ಮಿತ್ರರನ್ನು ಹೊಂದವರೇ ಮೈತ್ರೇಯ ಬುದ್ಧರು. ನಾವೆಲ್ಲರೂ ಯಾರು? ಮೈತ್ರೇಯ ಬುದ್ಧರು. ಅದಕ್ಕೆ ಪಿರಮಿಡ್ ಹೆಸರೇನು? ಮೈತ್ರೇಯ ಬುದ್ಧ ಪಿರಮಿಡ್. ಮಣಿಸಾರು ಅವರು ಹೃದಯವೆಲ್ಲ ಇಲ್ಲಿದೆ. ಹೌದಾ? ಎಲ್ಲಿ ನೋಡಿದ್ರೇ ಪಿರಮಿಡ್ಗಳೇ. ಮನೆ ತುಂಬ ಪಿರಮಿಡ್ಗಳು. ಎಲ್ಲರ ಮನೇಲಿ ಏನಿರಬೇಕು? ಪಿರಮಿಡ್ ಇಲ್ಲಾಂದರೆ ಅವ್ರು ಪಿರಮಿಡ್ ಮಾಸ್ಟರೇ ಅಲ್ಲ. ಪಿರಮಿಡ್ ಇದ್ದರೆ, ಸ್ವಂತ ಮನೆ ಆದರೆ ಪಿರಮಿಡ್ ನಿರ್ಮಾಣ ಮಾಡ್ಕೋಬೇಕು. ಬಾಡಿಗೆ ಮನೆ ಆದರೆ ಪಿರಮಿಡ್ಗಳು ಆಗ್ಬೋದು. ಸ್ಟ್ಯಾಂಡ್ ಪಿರಮಿಡು, ಹ್ಯಾಂಗಿಂಗ್ ಪಿರಮಿಡು, ಬೇಕಾದಷ್ಟು ಪಿರಮಿಡ್ಗಳು ಇದಾವ. ಇಲ್ವಾ? ನಾನು ಒಂದು ಸರ್ತಿ 2004 ಅಮೆರಿಕಾಗೆ ಹೋದೆ. ಇಂಡಿಯಾನಾ ಪೊಲೀಸ್ ಅಲ್ಲಿ ಶಾಂತಿಶ್ರೀ ಅಂತ ಒಬ್ಬರು ಮೇಡಮ್ ಇದ್ದಾರೆ. ಅವ್ರು ನನ್ನ ಫೋನ್ ಮಾಡ್ತಾನೇ ಇದ್ದರು. ಸರ್, ನೀವು ಇಂಡಿಯಾ ಒಳಗೆ ನಮ್ಮೂರಿಗೆ ಬಂದು ನನ್ನ ಜೊತೆಗೆ 2 ದಿನ ಉದ್ದೇ ಹೋಗ್ಬೇಕಂತ. ನಾನು ನನ್ನ ಹೆಂಡತಿ 9 ಗಂಟೆ ಬಸ್ ಪ್ರಯಾಣ ಮಾಡಿ ಹೋಗಿದ್ದೆ. ಆ ಮೇಡಮ್ ಹೇಳಿದರು, ಸರ್, ನಾನು ಇಂಡಿಯಾದಿಂದ ಚಿಕಾಗೋ ಬರಬೇಕಂದ್ರೆ 3 ವರ್ಷದ ಹುಡುಗಿ, 4 ಸೂಟ್ ಕೇಸು, 4 ಬ್ಯಾಗು. ನಾನು ಪಿರಮಿಡ್ ಕ್ಯಾಪ್ ಹಾಕ್ಕೊಂಡು ಏರ್ಪೋರ್ಟಲ್ಲಿ 3 ತಾಸು ಮೊದಲು ಇರಬೇಕಲ್ಲ. ಯಾರು ಕೇಳಿದ್ರೆ ಎಲ್ಲರಿಗೂ ಧ್ಯಾನ ಹೇಳ್ಕೊಟ್ಟೆ. ಅದೇನು ಅಂದರೆ ಧ್ಯಾನ ಧ್ಯಾನ ಧ್ಯಾನ. ಎಷ್ಟು ತಾಸು ಧ್ಯಾನ ಪ್ರಯಾಣ? 24 hours. ಫ್ಲೈಟಲ್ಲಿರೋ ಎಲ್ಲರಿಗೂ ಧ್ಯಾನ ಹೇಳ್ಕೊಟ್ಟೆ. ಏರ್ ಹೋಸ್ಟೆಸ್ಗೆ ಧ್ಯಾನ ಹೇಳ್ಕೊಟ್ಟೆ. ಆ ಫ್ಲೈಟ್ ಏರೋಕ್ಕೆ ಮುಂಚೆ ಏರಿದಾಳ ಚಿಕಾಗೋದಲ್ಲಿ ಇಳಿಬೇಕು, ಚೆಕ್ಔಟ್ ಮಾಡ್ಕೋಬೇಕು. ಇಂಟರ್ನ್ಯಾಷನಲ್ ಫ್ಲೈಟ್ನಿಂದ ಲಗೇಜ್ ತಗೊಂಡು ಡೊಮೆಸ್ಟಿಕ್ ಫ್ಲೈಟ್ ಚೆಕ್ ಇನ್ ಮಾಡಬೇಕು. 4 ಸೂಟ್ ಕೇಸು, 4 ಬ್ಯಾಗು, ಈ ಮಗು. ಅಲ್ಲಿ ಕೂಲವ್ರು ಯಾರೂ ಇಲ್ಲ. ಕಾರ್ಟಲ್ಲಿ ಹಾಕ್ಕೊಂಡು ನಾವೇ ತಗೊಂಡು ಬರಬೇಕು, ಅದರಲ್ಲಿ ಇಡಬೇಕು. ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ರೆ ಲೇಡಿ ಕಾನ್ಸ್ಟೇಬಲ್ ಕಾಣಿಸಿದ್ರು. ಅವರು, ನಾನು ನಿನ್ನ ಮಗು ನೋಡ್ಕೊತೀನಿ, ನೀನು ಲಗೇಜ್ ತಗೊಂಡು ಇಟ್ಟು ಬಾ ಅಂತ. ಲಗೇಜ್ ತಗೊಂಡು ಇಟ್ಟು ಬಂದರೆ
ಕಾನ್ಸ್ಟೇಬಲ್ ಇಲ್ಲ, ಮಗು ಇಲ್ಲ. ಅನೌನ್ಸ್ಮೆಂಟ್ ಆಗ್ತಾಯಿದೆ, ಅರ್ಧ ತಾಸು ಟೈಮ್ ಇದೆ, ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಅಲ್ಲಿ ತಾವು ಕೂತ್ಕೊಂಡಿರ ವಿಭೂದಿ ಇಟ್ಕೊಂಡು ಒಬ್ಬನು ಬಂದಿದ್ದಾನೆ ಯುವಕ. ಏನು ಅಳ್ತಾ ಇದ್ದೀ? ಈಗ ಆಯಿತು, ನಾನು ಕರ್ಕೊಂಡು ಬರ್ತೀನಿ ಬಿಡು ಅಂತ ಹೋಗಿ ಆ ಮಗುವನ್ನು ಕರ್ಕೊಂಡು ಬಂದು ಬಾ ನಾನು ಫ್ಲೈಟಲ್ಲಿ ಕೂಡಿಸ್ತೀನಿ ಅಂತ ಫ್ಲೈಟಲ್ಲಿ ಕೂಡಿಸಿದ ಮೇಲೆ ನೀವು ಯಾರು, ನಮ್ಮ ಸ್ವಲ್ಪ ಟೆನ್ಷನ್ ಅಲ್ಲ? ಇಲ್ಲ, ನಾನು ಆಮೇಲೆ ಹೇಳ್ತೀನಿ ನೋಡಿ. ಅವ್ರು ಹೋದ್ಮೇಲೆ ಟಿಕೆಟ್ ಇಲ್ದಂಗೆ ಯಾರು ಬಂದರು? ಹೇಗೆ ಬಂದರು ಇವರು? ಫ್ಲೈಟ್ ಒಳಗೆ ಬಿಡ್ತಾರಾ? ಏರ್ಪೋರ್ಟ್ ಒಳಗೆ ಬಿಡಲ್ಲ. ಹೇಗಂದ್ರೆ ಯಾರವರು? ಆ ಲೇಡಿ ಕಾನ್ಸ್ಟೇಬಲ್ ಆಸ್ಟ್ರಲ್ ಮಾಸ್ಟರೇ, ಈ ಮಾಸ್ಟರು ಆಸ್ಟ್ರಲ್ ಮಾಸ್ಟರೇ. ಪತ್ರಿ ಸರ್ ಹೇಳ್ತಾ ಇದ್ರು, ಒಬ್ಬೊಬ್ಬ ಪಿರಮಿಡ್ ಮಾಸ್ಟರ್ ಜೊತೆಗೆ ಇಬ್ಬರು ಆಸ್ಟ್ರಲ್ ಮಾಸ್ಟರ್. ಆ ಪಿರಮಿಡ್ ಕ್ಯಾಪ್ ಹಾಕ್ಕೊಂಡು ಪ್ರಚಾರ ಮಾಡಿದರೆ ಆ ಮೇಲಲೋಕದ ಮಾಸ್ಟರ್ಸ್ಗೆ ಎಷ್ಟು ಖುಷಿ ಆಯ್ತಲ್ವಾ? ನೋಡಿದ್ರೆ ಪಿರಮಿಡ್ ಪವರ್, ಧ್ಯಾನದ ಪವರ್. ಎಲ್ಲ ಪಿರಮಿಡ್ ಮಾಸ್ಟರ್ ಮನೇಲಿ ಏನಿರಬೇಕು? ಪಿರಮಿಡ್ ಇರಬೇಕು. ಇನ್ನೇನಿರಬೇಕು? ಧ್ಯಾನ ಕಸ್ತೂರಿ ಇರಬೇಕು. ಧ್ಯಾನ ಕಸ್ತೂರಿ ಇದ್ದರೆ ಗುರುಗಳು ನಮ್ಮ ಮನೆಯಲ್ಲಿ ಇದ್ದಂಗೆ. ಆ ಧ್ಯಾನ ಕಸ್ತೂರಿ ಬೆಲೆ ಎಷ್ಟು ಗೊತ್ತಾ? ದಿನಾಲಿ 2 ರೂಪಾಯಿ. ಎಷ್ಟು? ದಿನಾಲಿ 2 ರೂಪಾಯಿ. ಯಾರ ಹತ್ರ ಇಲ್ಲ 2 ರೂಪಾಯಿ ದಿನಾಲಿ ಖರ್ಚು ಮಾಡೋಕ್ಕೆ? ಇಲ್ವಾ? ಎಷ್ಟು ಜನ ಇದ್ದೀವಿ ನಾವು ಪಿರಮಿಡ್ ಮಾಸ್ಟರ್ಸು? 1,000 ಸಬ್ಸ್ಕ್ರಿಪ್ಷನ್ಸ್. ಇಷ್ಟುವರೆಗೆ ಅದು ಬಂದಿಲ್ಲ, ಅವೆಲ್ಲ ಕಂಪ್ಲೇಂಟ್ಸ್ ಇಲ್ಲ. ಇವಾಗ ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸ್ತೀವಿ ನಾವು, ನಿಮ್ಮ ಮನೆಗೆ ಬರುತ್ತೆ. ಇರಬೇಕಾ ಬೇಡವಾ? ಬಗಲಿ ಮನೆಯಲ್ಲಿ ಧ್ಯಾನ ಕಸ್ತೂರಿ ಇದೆ. ಗುರುಗಳೆಲ್ಲಿರ್ತಾರ? ನಮ್ಮನೇಲಿ ಇರ್ತಾರ? ಬಗಲಿ ಮನೇಲಿ ಇರ್ತಾರ. ಮತ್ತು ಎಲ್ಲಿರಬೇಕು? ನಮ್ಮಲ್ಲೇ ಇರಬೇಕಂದ್ರೆ ಏನು ಮಾಡಬೇಕು? ಧ್ಯಾನ ಕಸ್ತೂರಿ ಇರಬೇಕು. ನೀವು ಸನ್ಮಾನ ಮಾಡ್ತೀರಲ್ಲ, ಶಾಲ ಹಾಕ್ಬೇಡ್ರಿ, ಹಾರ ಹಾಕ್ಬೇಡ್ರಿ, ಒಂದು 50 ಧ್ಯಾನ ಕಸ್ತೂರಿ ನಮ್ಗೆ ಕೊಡ್ರಿ, ನಾವೆಲ್ಲರೂ ಕೊಟ್ಬಿಡ್ತೀವಿ. ಇಲ್ಲಾಂದರೆ ಪಿರಮಿಡ್ ಕ್ಯಾಪ್ಗಳು ಕೊಡ್ರಿ. ಪಿರಮಿಡ್ ಕ್ಯಾಪ್ ಕೊಟ್ಟರೆ ಶಕ್ತಿ ಮನೆ ಒಳಗೆ ಹೋಗುತ್ತೆ. ಧ್ಯಾನ ಕಸ್ತೂರಿ ಕೊಟ್ಟರೆ ಜ್ಞಾನ ಮನೆಗೆ ಹೋಗುತ್ತೆ. ಯಾರು ಏನೋ ಮಾಡಿದಾರ ಅಂತ ಹಾರ ಹಾಕೋದು, ಟೋಪಿ ಇಡೋದು, ಶಾಲ ಹಾಕೋದು, ನಾವೆಲ್ಲರೂ ಯಾರು? ಫ್ರೆಂಡ್ಸಿಗೆ ಸನ್ಮಾನ ಮಾಡಬೇಕಾ? ಬೇಕಾ? ಇದು ಬದಲಾವಣೆ ಆಗಬೇಕಾ ಬೇಡವಾ? ಮಾಡಬೇಕು. ಅದಕ್ಕೆ ನಾನು ಬಿಟ್ಟೆ, ಶಾಲೆ ಹಾಕ್ಕೊಳ್ಳಲ್ಲ, ಹಾರ ಹಾಕ್ಕೊಳ್ಳಲ್ಲ. ಎಲ್ಲರೂ ಬದಲಾವಣೆ ಆಗಬೇಕು ಇಲ್ವಾ? ಇನ್ನೊಂದೇನು ಮಾಡಬೇಕು? 100 ತಾಸು ಧ್ಯಾನ ಮಾಡುವುದು ಒಂದೇ, ಒಬ್ಬರಿಗೆ ಧ್ಯಾನ ಹೇಳಿಕೊಡುವುದು ಒಂದೇ. 1000 ತಾಸು ಧ್ಯಾನ ಮಾಡುವುದು ಒಂದೇ, ಧ್ಯಾನ ಪ್ರಚಾರ ಮಾಡುವುದು. ಧ್ಯಾನ ಪ್ರಚಾರ ಮಾಡಬೇಕಂದ್ರೆ ಏನು ಮಾಡಬೇಕು? PMC ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಏನು ಮಾಡಬೇಕು? PMC ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಎಷ್ಟು ತಾಸು ಧ್ಯಾನಕ್ಕೆ ಸಮಾನ? 1000 ತಾಸು. 1000 ತಾಸು ಧ್ಯಾನ ಮಾಡೋದು ಸುಲಭವ, ಸಬ್ಸ್ಕ್ರೈಬ್ ಮಾಡೋದು ಸುಲಭವ? ಯಾವುದ್ರಿ? ಮತ್ತೆ ಮಾಡಬೇಕಾ ಬೇಡವಾ? ನಾನು ಇವಾಗ ನರಸಿಂಹಾರೆಡ್ಡಿ ಅಂತ ಲಾಯರ್ ಬಂದರು, ಅವರು ಚಿಟ್ಟಿಬಾಬು ಅವ್ರ ಮಿಸ್ಸಸ್ಸು, ನಾವು ಪೂರಿಗೆ ಹೋಗಿದ್ವಿ. ಅಲ್ಲಿ ಯುಕ್ತೇಶ್ವರಗಿರಿ ಸಮಾಧಿ ಇದೆ. ಮಧ್ಯಾಹ್ನ 1ವರೆಗೆ ಆ ಸಮಾಧಿಗೆ ಹೋಗ್ಬೇಕಂತ ನಾವು ಹೋಗ್ತಾಯಿದ್ರಿ. ಇವರಿಬ್ಬರು ಏನಂದರೆ ಹೆಂಡತಿ ಗಂಡ, ಸರ್ ನಾವು ಸ್ನಾನ ಮಾಡಿ ಬರ್ತೀವಿ, ಸಮುದ್ರ ಎದುರಿಗೆ ಇದೆ. ಓಕೆ, ನೀವು ಮಾಡಿ ಬನ್ನಿರಿ. ಹೋದರೆ 1:30 ಆಗಿತ್ತು. ಸ್ವಲ್ಪ ಗೇಟ್ ಬೋಲ್ಟು ಓಪನ್ ಆಗಿತ್ತು. ನಾವು ಓಪನ್ ಮಾಡಿ ಒಳಗೆ ಹೋದರೆ 3:30ವರೆಗೆ ಅದು ಸಮಾಧಿ ಡೋರ್ ಓಪನ್ ಮಾಡಲ್ಲ. ಆ ಕಟ್ಟೆ ಇತ್ತು, ಆ ಕಟ್ಟೆ ಮೇಲೆ ಕೂತ್ಕೊಂಡು ನಾವು ಧ್ಯಾನ ಮಾಡ್ತಾಯಿದ್ವಿ. ಇವರು ಸ್ನಾನ ಮಾಡಿ ಬಂದಿದ್ದಾರೆ ಇಬ್ಬರು. ಬಂದರೆ ಆ ಬೋಲ್ಟ್ ಫುಲ್ ಹಾಕಿದ್ದಾನ ಕೇರ್ ಟೇಕರ್ ಹೊಡೆದ್ರೆ, ಇಲ್ಲ ಬಾಗಿಲು ತೆಗೆಯಲ್ಲ, 3:15ಗೆ ಬರಬೇಕು ಅಂತ. ಇವ್ರು ತೆಲುಗಲ್ಲಿ ಮಾತಾಡ್ತಾ ಇದ್ದಾರೆ. ಪ್ರೇಮ್ನಾಥ್ ಸರ್ ಏನೋ ಒಳಗಿದಾರ, ಇವನೇನೋ ಬಿಡ್ತಾ ಇಲ್ಲ, ಅವನು ತೆಲುಗವನಂತ. ನೀವು ತೆಲುಗವ್ರಾ? ಪ್ರೇಮ್ನಾಥ್ ಸರ್ ಬಂದಿದ್ದಾರ? ಯೂಟ್ಯೂಬಲ್ಲಿ ಅವ್ರ ಸ್ಪೀಚ್ ಕೇಳಿಸ್ಕೊಂಡು ಅವ್ರನ್ನ ನೋಡಬೇಕಂತ ಕಾಯ್ತಾ ಇದ್ದೀನಿ, ಬನ್ನಿರಿ ಅಂತ.
ಕರ್ಕೊಂಡೋಗಿ ಆ ಡೋರ್ ಓಪನ್ ಮಾಡಿ ಯುಕ್ತೇಶ್ವರಗಿರಿ ಸಮಾಧಿ ನಾವು ಧ್ಯಾನ ಮಾಡೋವರೆಗಿದ್ರು. ಎಲ್ಲಿ ಹೋಗಿದೆ ನನ್ನ ಸ್ನೇಹ? ಎಂಥ ಭಾಗ್ಯವಲ್ಲ. ಸಬ್ಸ್ಕ್ರೈಬ್ ಮಾಡಿದರೆ ಎಷ್ಟು ಪುಣ್ಯ. ದಿನಾಲಿ ಒಂದು 10 ಫೋನ್ ಟಾರ್ಗೆಟ್ ಇಟ್ಕೋಬೇಕು. ನಮ್ಮ PMC ಕನ್ನಡ ಎಷ್ಟಿದೆ ಸಬ್ಸ್ಕ್ರಿಪ್ಷನ್ಸು? 1,20,000. ಎಷ್ಟು? ದಿನಾಲಿ ಒಬ್ಬರು ಒಂದು ಫೋನ್ ಸಬ್ಸ್ಕ್ರೈಬ್ ಮಾಡಿದ್ರೂ ದಿನಾಲಿ 1,20,000 ಸಬ್ಸ್ಕ್ರಿಪ್ಷನ್ಸ್ ಹೆಚ್ಚಬೇಕು. ದಿನಾಲಿ ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ತಾಯಿಲ್ಲ. ಯಾಕೆ? ಬೆಲೆ ಗೊತ್ತಿಲ್ಲ, ತೋರ್ಸೋಕ್ಕಾಗಲ್ಲ. ಇದೆಲ್ಲ ದೇಹ ಬಿಟ್ಟಿದ ಮೇಲೆ ಹೋಗ್ತೀವಲ್ಲ ಉನ್ನತ ಲೋಕಕ್ಕೆ. ಅಲ್ಲಿ ಏನು ಸ್ವಾಮಿ, ಎಷ್ಟು ಕೋಟಿ ದುಡ್ದಿದೆಯೇ, ಎಷ್ಟು ಮನೆ ಕಟ್ಸ್ಕೊಂಡಿದೆಯೇ, ಎಷ್ಟು ಹೊಲ ಇದೆ, ಎಷ್ಟು ಫ್ಲ್ಯಾಟ್ಸ್ ಇದಾವ, ಅವಕ್ಕೆ ಕೇಳ್ರಿ. ಏನು ಸ್ವಾಮಿ ಆತ್ಮದ ಕೆಲಸ ಏನು ಮಾಡಿದೆಯೇ? ನಾನು 1,00,000 PMC ಸಬ್ಸ್ಕ್ರೈಬ್ ಮಾಡಿದ್ದೇನೆ, ಚಪ್ಪಾಳಿ. ಧ್ಯಾನ ಕಸ್ತೂರಿ ಮನೆ ನಾನು ಕೊಟ್ಟೆ, ಚಪ್ಪಾಳಿ. ಹೌದಾ? ನಾನು ಪಿರಮಿಡ್ ನಿರ್ಮಾಣ ಮಾಡಿದೆ, ಡಬಲ್ ಚಪ್ಪಾಳಿ. ಶಾಖಾಹಾರ ರ್ಯಾಲಿ ಮಾಡಿದೆ, ಟ್ರಿಬಲ್ ಚಪ್ಪಾಳಿ. ಎಲ್ಲಿ ಚಪ್ಪಾಳಿ? ಮೇಲು ಲೋಕದಲ್ಲಿ ಚಪ್ಪಾಳಿ ಹೊಡ್ಸ್ಕೋಬೇಕಂದ್ರೆ ಈ ಲೋಕದಲ್ಲಿ ಈ ದೇಹದ ಒಳಗೆ ಪ್ರವೇಶವಾಗಿರುವ ಆತ್ಮ ಏನು ಮಾಡಬೇಕು? ಈ ದೇಹ ತಗೊಂಡು ಅದು ಮಾಡಬೇಕು. ಇದು ಮಂದಿರ. ದೇಹ ಏನು? ಮಂದಿರ, ಧ್ಯಾನ ಮಾಡ್ಕೊಳ್ಳೋಕ್ಕೆ. ಇದು ರಥ, ಪ್ರಚಾರ ಮಾಡ್ಕೊಳ್ಳೋಕ್ಕೆ. ಈ ಮಂದಿರನು ಈ ರಥನು ಉಪಯೋಗಿಸ್ಕೊಳ್ಳೋಕ್ಕೆ ಆತ್ಮದೇಹದ ಒಳಗೆ ಪ್ರವೇಶವಾಗಿದೆ. ಈ 2 ಕೆಲಸ ಮಾಡಬೇಕಾ ಬೇಡವಾ? ಮಾಡಿದರೆ ಯಾರಿಗೆ ಉದ್ಧಾರ? ನಿಮಗೆ. ನನಗೇನು ಲಾಭ ಇಲ್ಲ. ಇವೆಲ್ಲ ಮಾಡಿದರೆ ಯಾರಿಗೆ ಲಾಭ? ನಿಮಗೆ. ನಾವೆಲ್ಲರೂ ಸ್ವಯಂ ಸೇವೆ ಮಾಡ್ತಾಯಿದ್ವಿ, ಇನ್ನೊಬ್ಬರಿಗೇನು ಸೇವೆ ಮಾಡ್ತಾ ಇಲ್ಲ. ಇದೆಲ್ಲ ಸ್ವಯಂ ಸೇವಾ, ಸ್ವಧರ್ಮ. ಸ್ವಧರ್ಮನೇ ಸ್ವಯಂ ಸೇವಾ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.